ಸಚಿವರಾಗಿ ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ. ನಮ್ಮ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಕೊರತೆ ಇರೋದು ಒಂದೇ ಆದ್ರಿಂದ ದಯವಿಟ್ಟು ಚುನಾವಣೆ 5 ಬಾರಿ ಬಿಜೆಪಿ ಅಭ್ಯರ್ಥಿಗಳೇ ಸಂಸದರಾಗಿ ಗೆಲ್ತಾ ಇದ್ದಾರೆ. ಆದ್ರಿಂದ ನಮ್ಮ ಇಡೀ 8 ಕ್ಷೇತ್ರ ಜಗಳೂರು ಹತ್ತನಹಳ್ಳಿ ಒಂದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿದೆ. ಅಲ್ಲಿ ಹೆಚ್ಚಿನ ಅನುದಾನ ಬರಬೇಕಾಗಿದೆ. ಆದ್ರಿಂದ ನಾನು ಎಲ್ಲ ಮಹಿಳೆಯರಲ್ಲಿ ಹೇಳ್ಕೊಳ್ತಾ ಇರೋದು, ನಮ್ರತೆಯಿಂದ ಕೇಳ್ತೀನಿ, ದಯವಿಟ್ಟು ನಿಮ್ಮ ಇಡೀ 8 ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವು ಕೂಡ ಕೈ ಜೋಡಿಸಿ. ಈ ಬಾರಿ ನಿಮ್ಮ ಮತ, ನಿಮ್ಮ ಕುಟುಂಬದ ಮತ, ಜೊತೆಗೆ ನಿಮ್ಮ ನೆಂಟರು ಆಮೇಲೆ ವಿಶ್ವಾಸಿಗಳು ಇಡೀ 8 ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಸಂಪರ್ಕಿಸಿ ಈ ಬಾರಿ ಒಂದು ಒಳ್ಳೆ ಬಹುಮತ. ನಮ್ಮ ಸಂಖ್ಯೆ ಎಷ್ಟಿದೆ ಮಹಿಳೆಯ ಮತದಾರರು 8 ಲಕ್ಷದಷ್ಟಿದೆ. ನೀವೆಲ್ಲ ತೀರ್ಮಾನ ಮಾಡಿದರೆ ಈ ಬಾರಿ ಈಗ ಸಮೀಕ್ಷೆಗಳ ಪ್ರಕಾರ ಏನಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು 16 ರಿಂದ 22 MP ಕಾಂಗ್ರೆಸ್ ಸರ್ಕಾರದವರು ಆಯ್ಕೆ ಆಗ್ತಾರೆ ಅಂತ. ಈಗ 16-26ರಲ್ಲಿ ದಾವಣಗೆರೆ ಪ್ರಭಾಗ ಆಗ್ಬೇಕಾ ಬೇಡ ಅಂತ ನೀವೆಲ್ಲ ಮಹಿಳೆಯರು ಇವತ್ತಿನ ದಿನ ತೀರ್ಮಾನ ಮಾಡಬೇಕು. ನಿಮ್ಮ ತೀರ್ಮಾನ ಏನಿದೆ? ಈಗ ಆಗ್ಬೇಕಾ ಬೇಡ? ಒಂದು ಹೆಗ್ಗಳಿಕೆ ಬೇಡವಾ ದಾವಣಗೆರೆಗೆ? ಅಲ್ಲಿ ಸಣ್ಣ ಪುಟಾಣಿ ಕೂಗ್ತಾ ಇದ್ದಾನೆ. ನಾವೆಲ್ಲ ಅಮ್ಮಂದರಲ್ಲೂ ಅದನ್ನೇ ಕೇಳ್ತಾ ಇರೋದು. ಒಂದು ನಿರ್ಣಾಯಕ ಚುನಾವಣೆ ಇದೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ. ನಾನು ಕೂಡ ಸುಮಾರು 4 ಬಾರಿ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿದ್ದೇನೆ. ಮಹಿಳೆಯರಿಗೆ ಒಂದು ಶಾಲೆಗಳು, ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರೆ, ರೋಡಿನ ವ್ಯವಸ್ಥೆ ಬಗ್ಗೆ ಕೇಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಜಗಳೂರು ಕ್ಷೇತ್ರದಲ್ಲಿ ಸುಮಾರು 1,000 ಜನ ಮಹಿಳೆಯರು ಒಂದೇ ಊರಿನವರು ಎಲ್ಲರೂ ಟೈಲರಿಂಗ್ ಟ್ರೈನಿಂಗ್ ಆಗಿದೆ ಅಂದರೆ ಆ 1,000 ಹೆಣ್ಮಕ್ಳು ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಏನು ಬೇಡಿಕೆ ಅಂದರೆ ನಮ್ಮ ಜಗಳೂರಲ್ಲೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿ ನಮ್ಮ ಮಕ್ಕಳು ನಮ್ಮ ಜೊತೆಗಿರ್ತಾರೆ ಅಂತ. ಅದೇ ರೀತಿ ದಾವಣಗೆರೆಯಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿರುವಂತಹ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಹುಬ್ಳಿನಲ್ಲಿದ್ದಾರೆ. ಆದ್ದರಿಂದ ದಾವಣಗೆರೆಯಲ್ಲೂ ಕೂಡ ಒಂದು ITBT ಕಂಪನಿ ಬೇಡಿಕೆ ಇದೆ. ನೀವೆಲ್ಲರೂ ಕೂಡ ಇದೆಲ್ಲ ಸಾರ್ಥಕ ಮಾಡ್ಬೋದು. ಯಾಕೆ ಅಂದರೆ ಒಂದು ಸುವರ್ಣ ಅವಕಾಶ ಇದೆ. ಮಲ್ಲಣ್ಣವರು ಅಭಿವೃದ್ಧಿ ಹರಿತಾ ಇರುವಂತಲೇ ಇಡೀ ನಮ್ಮ ರಾಜ್ಯದಲ್ಲೇ ಹೆಸರುವಾಸಿಯಾಗಿದ್ದಾರೆ. ಆದ್ದರಿಂದ ನಮ್ಮ 7 ಜನ ಶಾಸಕರ ಬೆಂಬಲ, ಜೊತೆಗೆ ನಮ್ಮ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರ ಸಾಥ್ ಇದೆ. ಕೊರತೆ ಇರೋದು MP ಚುನಾವಣೆಯಿಂದ ಪ್ರತಿನಿಧಿ. ಆ MP ಸ್ಥಾನಕ್ಕೆ ಸಂಸದರಾಗಿ ದಯವಿಟ್ಟು ನೀವೆಲ್ಲರೂ ಆಶೀರ್ವಾದಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸೋಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ. ಇದೇ ಸಭಾಂಗಣದಲ್ಲಿ ನನಗೆ ನೆನಪಿದೆ, ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ನಿಮಿಷಕ್ಕೆ ಇದೇ ಸಭಾಂಗಣದಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಇನಾಗ್ರೇಷನ್ ಮಾಡಿದ್ರು ಸಚಿವರು ಎಸ್ ಮಲ್ಲಿಕಾರ್ಜುನ್. ಅವತ್ತಿನ ದಿನ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರ ನಿಮ್ಗೆ ಯಾರಿಗಾರು ನೆನಪಿದೆನಾ? ನನ್ನ ರಾಜಕೀಯ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಮಹಿಳೆಯರಿಗೆ ಮುಟ್ತಾ ಇದೆ, ನನ್ನ ರಾಜಕೀಯ ಜೀವನ ಸಾರ್ಥಕ ಆಯಿತು ಅಂತ. ಸೊ ಈ ರೀತಿ ನಾವೆಲ್ಲರೂ ನಿಮ್ಮ ಸೇವೆಗೆ ಬದ್ಧರಾಗಿದ್ದೀವಿ. ನಮ್ಮ ದಾವಣಗೆರೆ ಮಹಿಳಾ ಮಣಿಯರಲ್ಲಿ ನನ್ನ ಒಂದೇ ಕೋರಿಕೆ, ದಯವಿಟ್ಟು ಒಂದು ಅವಕಾಶ ಕೊಡಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವು ಕೂಡ ಕೈ ಜೋಡಿಸಿ ಹಸ್ತದ ಗುರುತು 2ನೇ